ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾವು ಮಾವಿನಕಾಯಿಯಿಂದ ಜೆಲ್ಲಿನ ಮಾಡೋಣ ಅಂತೇಳಿ ಮಾವಿನಕಾಯಿ ಜೆಲ್ಲಿನ ಮಾಡ್ತಾಯಿದ್ದೀನಿ. ಇನ್ನು ಮಾವಿನಕಾಯಿ ಜೆಲ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೀವು ಕೂಡ ಮಾವಿನಕಾಯಿ ಸೀಸನಲ್ಲಿ ಯಾವ್ಯಾವುದು ರೆಸಿಪಿನ ಮಾಡ್ಬೋದು ಎಲ್ಲನೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಸೊ ಇನ್ನು ನಾವು ಇದಕ್ಕೆ ಜಾಸ್ತಿ ಹುಳಿಯಾಗಿರೋ ಮಾವಿನಕಾಯಿನ ಏನು ತೊಗೊಂಡಿಲ್ಲ, ಸಿಹಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಾವಿನಕಾಯಿನ ತೊಳೆದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಇನ್ನು ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಮತ್ತೆ ಒಂದ್ಸರಿ ವಾಶ್ನ ಮಾಡಿಕೊಂಡು ಮಾವಿನಕಾಯಿನ ಈ ರೀತಿ ಪೀಸಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ಸೊ ಮಾವಿನಕಾಯಿ ಪೀಸ್ನ ಈ ರೀತಿ ಮಾಡ್ಕೊಳ್ಳುವಾಗ ಕೆಲವೊಂದು ಪೀಸ್ಗಳು ಕೂಡ ಕಟ್ಟಾಗಿ ಹೋಗ್ತಾಯಿತ್ತು. ಸೊ ನಾವೀ ಸರಿ ಮಾವಿನಕಾಯಿ ಜೆಲ್ಲಿನ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತೇಳಿ ಜಾಸ್ತಿ ಮಾವಿನಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ಈ ರೀತಿ ಏನಾದ್ರೂ ಹೊಸ ಹೊಸ ವೆರೈಟಿ ತಿಂಡಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ. ಇನ್ನು ನಮ್ಮ ಮಕ್ಳಿಗಂತೂ ಮಾವಿನಕಾಯಿ ಜೆಲ್ಲಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಇನ್ನು ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಕೂಡ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಾವಿನಕಾಯಿ ಪೀಸಸ್ಗಳನ್ನ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮಾವಿನಕಾಯಿ ಒಂದು ಕುದಿ ಬರೋವರೆಗೂ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ ನಾನು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಮಾವಿನಕಾಯಿ ಕೂಡ ಕುದೀತಾ ಇದೆ. ಸೊ ನಾವಿವಾಗ ಮಾವಿನಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಸ್ಪೂನಲ್ಲಿ ಒಂದು ಮಾವಿನಕಾಯಿ ಪೀಸ್ನ ತೊಗೊಂಡು ಸೊ ಒಂದು ಸ್ಪೂನ್ನಿಂದ ಇದನ್ನು ಈ ರೀತಿ ಚುಚ್ಚಿ ನೋಡಿದ್ರೆ ಸ್ಪೂನ್ ಒಳಗಡೆ ಹೋದರೆ ಮಾವಿನಕಾಯಿ ಬೆಂದಿದೆ ಅಂತ ಹೇಳಿ. ಸೊ ಇನ್ನು ಮಾವಿನಕಾಯಿ ಕೂಡ 90% ಬೆಂದಿದೆ. ಸೊ ನಾನು ಇದನ್ನು ಒಂದು ಜಾಲರಿ ಸಹಾಯದಿಂದ ಇನ್ನೊಂದು ಕಡೆ ಇದನ್ನು ಟ್ರಾನ್ಸ್ಫರ್ನ ಮಾಡ್ಕೋತಾ ಇದ್ದೀನಿ. ಇದು ನೀರೆಲ್ಲ ಸೋಸ್ಕೊಂಡು ಈ ರೀತಿ ನಾನು ಜರಡಿಗೆ ಇದನ್ನು ಟ್ರಾನ್ಸ್ಫರ್ನ ಮಾಡ್ಕೊಂಡಿದ್ದೀನಿ. ಇನ್ನು ಮಾವಿನಕಾಯಿ ಪೀಸೆಲ್ಲ ತಣ್ಣಗಾಗೋವರೆಗೂ ಬಿಡಬೇಕು. ಇನ್ನು ತಣ್ಣಗಾದ್ಮೇಲೆ ಮತ್ತೆ ಒಂದು ಪಾತ್ರೆಗೆ ಕೆಳಗಡೆ ಫುಲ್ಲು ಸಕ್ಕರೆನ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕು. ಇನ್ನು ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋವಂಥ ಮಾವಿನಕಾಯಿ ಪೀಸಸ್ಗಳನ್ನ ಸಕ್ಕರೆ ಮೇಲೆ ಈ ರೀತಿ ಇಟ್ಕೋಬೇಕು. ಸೊ ಪಾತ್ರೆ ಫುಲ್ಲು ಈ ರೀತಿ ಮಾವಿನಕಾಯಿ ಪೀಸಸ್ಗಳನ್ನ ಹಾಕೋಬೇಕು. ಇನ್ನು ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕು. ಇನ್ನು ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ಮಿಕ್ಕಿದಂಥ ಎಲ್ಲ ಮಾವಿನಕಾಯಿಗಳನ್ನೂ ಕೂಡ ಈ ರೀತಿ ಸಕ್ಕರೆ ಮೇಲೆ ಹಾಕ್ಕೊಂಡು ಮತ್ತೆ ಫೈನಲ್ಲು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಮುಚ್ಚಿ ಮಾರ್ನಿಂಗ್ವರೆಗೂ ಇದೇ ರೀತಿ ಬಿಡಬೇಕು. ಇನ್ನು ಸಕ್ಕರೆಯಲ್ಲಿ ಮಾವಿನಕಾಯಿ ಎಲ್ಲ ನೆಂದಿದ್ದಾದಮೇಲೆ ಈ ರೀತಿ ಸಕ್ಕರೆ ನೀರು ಕೂಡ ಬಿಟ್ಕೊಳ್ಳುತ್ತೆ. ಸಕ್ಕರೆ ನೀರಿಂದ ಮಾವಿನಕಾಯಿನ ಸೋಸಿಟ್ಕೊಂಡು ಒಂದು ಪ್ಲೇಟ್ಗೆ ಈ ರೀತಿ ಒಣಗಲಿಕ್ಕೆ ಹಾಕೋಬೇಕು. ಸೊ ತುಂಬ ತೆಳುವಾಗೂ ಬೇಡ, ತುಂಬ ತಿಕ್ಕಾಗೂ ಬೇಡ. ಈ ರೀತಿ ಪೀಸಸ್ಗಳನ್ನ ಒಂದೊಂದು ಲೇಯರ್ ಟೈಪಾಗಿ ಇಟ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ರೀತಿ ಒಣಗಿಸ್ಕೊಂಡ್ರೆ ಮಾವಿನಕಾಯಿ ಪೀಸಸ್ ಕೂಡ ಚೆನ್ನಾಗಿ ಒಣಗುತ್ತೆ. ಇನ್ನು ಮಾವಿನಕಾಯಿ ಪೀಸಸ್ಸಿಂದ ಸಪ್ರೇಟ್ ಮಾಡಿರೋವಂಥ ನೀರನ್ನ ನಾವು ಜ್ಯೂಸ್ಗೆ ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ಏನು ವೇಸ್ಟ್ ಆಗೋಲ್ಲ. ಸೊ ಇನ್ನು ಮಾವಿನಕಾಯಿ ಕೂಡ ಚೆನ್ನಾಗಿ ಒಣಗಿದೆ. ಸೊ ನೋಡಿ ಫ್ರೆಂಡ್ಸ್, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನಾನಿವಾಗ ಮಾವಿನಕಾಯಿ ಪೀಸ್ಗೆ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಈ ರೀತಿ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಾವಿನಕಾಯಿ ಪೀಸಸ್ಸು ಸಕ್ಕರೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತಿನ್ನೋಕ್ಕಂತೂ ತುಂಬಾ ಖುಷಿಯಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳಂತೂ 2 ದಿನಕ್ಕೆ ಫುಲ್ಲು ಖಾಲಿ ಮಾಡಿದ್ರು. ಸೊ ನಮಗೂ ಕೂಡ ಇದನ್ನು ನೋಡ್ತಾ ಇದ್ರೆ ಇವಾಗೆ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿ ಬಂದಿದೆ. ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು.